ಸಿಎಂ ಸಿದ್ದರಾಮಯ್ಯ ತವರಿನಲ್ಲಿ ಚುನಾವಣೆ ಬಹಿಷ್ಕಾರದ ಎಚ್ಚರಿಕೆ ನೀಡಲಾಗಿದೆ. ಪ್ರಚಾರದ ವೇಳೆ ಯತೀಂದ್ರಗೆ ಪ್ರತಿಭಟನಾಕಾರರು ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ರೈತರು ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಬೇಡಿಕೆ ಈಡೇರದಿದ್ರೆ ಚುನಾವಣೆ ಬಹಿಷ್ಕಾರ ಮಾಡೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಚಾಮರಾಜನಗರ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಪರ ಪ್ರಚಾರವನ್ನ ಮಾಡಲಾಗ್ತಾ ಇತ್ತು. ನಂಜನಗೂಡು ತಾಲೂಕಿನ ಮಲ್ಲುಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರಚಾರವನ್ನ ಕೈಗೊಳ್ಳಲಾಗಿತ್ತು. ಅದೇ ಗ್ರಾಮದ ಬಣ್ಣಾರಿ ಅಮ್ಮನ್ ಸಕ್ಕರೆ ಕಾರ್ಖಾನೆ ಬಳಿ ಪ್ರತಿಭಟನೆ ಆಗ್ತಾ ಇತ್ತು. ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಆಗ್ರಹಿಸಿ ರೈತರಿಂದ ಪ್ರೊಟೆಸ್ಟ್ ಮಾಡಲಾಗ್ತಾ ಇತ್ತು. ಪ್ರತಿಭಟನಾಕಾರರನ್ನ ಯತೀಂದ್ರ ಅವರು ಭೇಟಿ ಮಾಡಿ ಮತಯಾಚಿಸಿದ್ರು. ಲೋಕಸಭೆ ಚುನಾವಣೆ ಹಿನ್ನೆಲೆ ನೀವು ಇಲ್ಲಿಗೆ ಬಂದಿದ್ದೀರಿ, ಇಲ್ದಿದ್ರೆ ಯಾವುದೇ ಕಾರಣಕ್ಕೂ ನೀವು ಇಲ್ಲಿಗೆ ಬರ್ತಾ ಇರಲಿಲ್ಲ. ಕಾರ್ಖಾನೆಯವರು ನಮ್ಮ ಮಾತನ್ನ ಕೇಳ್ತಾ ಇಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ವಿಚಾರವನ್ನ ತಂದೆ ಗಮನಕ್ಕೆ ತರೋದಾಗಿ ಯತೀಂದ್ರ ತಿಳಿಸ್ತಾರೆ. ಇನ್ನೂ ಈ ವಿಚಾರವನ್ನ ನಿಮ್ಮ ತಂದೆಯವರ ಗಮನಕ್ಕೆ ತಂದಿಲ್ವಾ? ಬೇಡಿಕೆ ಈಡೇರಿಸದಿದ್ರೆ 3 ಗ್ರಾಮಗಳಲ್ಲಿ ಚುನಾವಣೆ ಬಹಿಷ್ಕರಿಸ್ತೇವೆ. ಯತೀಂದ್ರ ಸಿದ್ದರಾಮಯ್ಯನವರಿಗೆ ಪ್ರತಿಭಟನಾಕಾರರು ಎಚ್ಚರಿಕೆ ಕೊಟ್ಟಿದ್ದಾರೆ. ರೈತರಿಗೆ ಉತ್ತರಿಸಲಾಗದೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ವಾಪಸ್ ತೆರಳಿದ್ದಾರೆ. ಭೂತ ಮಡಿಸ ಓಟ್ ಹಾಕಲ್ಲ. ಒಪ್ಕೊಂಡ ಮೇಲೆ ಅವ್ರು ಮಾತಿಗೆ ಸಂಪರ್ಕ ನಡ್ಕೊಂಡಿಲ್ಲ. ಈಗ ಏನ್ ಕ್ರಮ ತಗೊಂಡು ಗೊತ್ತಾಗಿಲ್ಲ. ಅಪ್ಪನ ಮಾತಾಡಿ ಚುನಾವಣೆ ಆಗಲಿಲ್ಲ. ಈಗ ಒಪ್ಪತ್ತೇ ಸ್ವಾಮಿಗಳೇ ದಯಮಾಡಿ ನಾವೇ ನಿಮ್ಮನ್ನು ಈ ಪ್ರಶ್ನೆ ಮುಗಿಯೋದು ಕೇಳೋದಿಲ್ಲ. ಈಗಾಗಲೇ 32 ವರ್ಷಾಗಿದೆ. 5 ಬಾರಿ ಬಂದಿವೆ. ನಿಮ್ ತಂದೆ ನೀವು ಹೇಳೇ ಇಲ್ಲ ನಗರ ಅದು ಹೇಳ್ತೀವಿ. ನೀವು ಪಾಯಿಂಟ್ ನೀವು ಹೇಳ್ತಿರೋದು ಇನ್ನೇನು ಹೇಳ್ತಿದ್ದಾರೆ. ನಿಮ್ ತಂದೆಗೆ ಹೇಳೇ ಇಲ್ಲ, ನೀವು ಹೇಳೇ ಇಲ್ಲ. ಅವ್ರ ಗಮನಕ್ಕೆ ತಂದೇ ಇಲ್ಲ. ನೀವು ಯಾಕೆ ಗೊತ್ತು ಸರ್? ಈಗ ದಯಮಾಡಿ ನಾವು ಅವ್ರ ಮಾತನ್ನ ನಂಬ್ತೀವಿ. ನಾವು ಅವರು ಮೀಟಿಂಗ್ ಕರೆದಾಗ ನಮ್ಮ ಮಾತಿಗೆ ಒಪ್ಕೊಂಡಿದ್ದಾರೆ. ಅದು ಹೇಳಿದ ತಕ್ಷಣ ಒಪ್ಕೊಂಡ. ಅದಕ್ಕೂ ಇಷ್ಟೆಲ್ಲ ಚರ್ಚೆ ಆಯ್ತು, ವಾದ ವಿವಾದ ಆಯ್ತು. ಕೊನೆಗೆ ಒಪ್ಕೊಂಡ್ಮೇಲೆ ನಮ್ಮ ಮಾತಿಗೆ ಗೌರವ ಕೊಡ್ತಾರೆ ನಾವು ನಂಬಿರ್ತೀವಿ. ಬಟ್ ಅವ್ರ ಯಾವ ರೀತಿ ಕ್ರಮ ತಗೊಂಡು ಈಗಲೂ ಬರ್ತಿಲ್ಲ ಸ್ವಾಮಿ. ಈಗಲೂ ಬರ್ತಿಲ್ಲ. ಈ ಎಲೆಕ್ಷನ್ ಬರ್ದಾಗ ನೀವು ಹತ್ರಕ್ಕೆ ಬರ್ತಿಲ್ಲ ಅನ್ನೋದು ಗ್ಯಾರಂಟಿ. ಇದು 100 ಸತ್ಯ. 3 ಬಾರಿ ಯಾಕೆ